ಬಿಜೆಪಿ ಹಾಗೂ ಬಿಜೆಪಿ ನಾಯಕರ ಹೆಸರನ್ನು ಕಾಂಗ್ರೆಸ್ನವರು ಹಾಳು ಮಾಡಲು ಮುಂದಾಗಿದ್ದಾರೆ. ಹೀಗಾಗಿ ಆಪರೇಷನ್ ಕಮಲ ಅಂತ ಹೋದಲ್ಲಿ ಬಂದಲ್ಲಿ ಹೇಳುತ್ತಿದ್ದಾರೆ ಅಂತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಆರೋಪಿಸಿದ್ದಾರೆ. ಬಿಜೆಪಿ ಶಾಸಕರ ಖರೀದಿ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿದ ಅವರು, ಬಿಜೆಪಿ ವಿರುದ್ಧ ನಡೆಯುತ್ತಿರುವ ಒಂದು ಕುತಂತ್ರವಾಗಿದೆ. ನಾವು ಆಪರೇಷನ್ ಮಾಡುವ ಅವಶ್ಯಕತೆ ಇಲ್ಲ, ಯಾರಿಗೂ ಹಣ ಕೊಡುವಂತಹದ್ದು ಅವಶ್ಯಕತೆ ಇಲ್ಲ, ಅಭಿವೃದ್ಧಿಯಾಗುತ್ತಿಲ್ಲ ಎಂದು ಕಾಂಗ್ರೆಸ್ನ ಕೆಲ ಶಾಸಕರು ದಂಗೆ ಹೇಳುತ್ತಿದ್ದಾರೆ. ಅನುದಾನವಿಲ್ಲದೆ ಹೆಂಗೆ ಕೆಲಸ ಮಾಡಬೇಕು ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿ ರಾಜೀನಾಮೆ ಕೊಡುತ್ತೇವೆ ಎಂದು ಹೇಳುತ್ತಿದ್ದಾರೆ. ಹೀಗಾಗಿ ಈ ಸರ್ಕಾರಕ್ಕೆ ಅಸ್ತಿತ್ವದ ಪ್ರಶ್ನೆ ಬಂದಿದೆ. ಸರ್ಕಾರ ಯಾವಾಗ ಬೇಕಾದರೂ ಬಿದ್ದು ಹೋಗಬಹುದು. ಹೀಗಾಗಿ ಇಲ್ಲ ಸಲ್ಲದ ಕಾರಣ ಹುಡುಕುತ್ತಿದ್ದಾರೆ ಎಂದು ಜಗದೀಶ್ ಶೆಟ್ಟರ್ ಹೇಳಿಕೊಂಡಿದ್ದಾರೆ. ನಿನ್ನೆ ವಿಜಯನಗರದ ಶಾಸಕರು ಇದು ಒಂದು ಬಿಜೆಪಿ ವಿರುದ್ಧ ನಡೀತಕ್ಕಂಥ ಒಂದು ಕುತಂತ್ರ ಅಂತ ಹೇಳ್ತೀನಿ. ಈ ಬಿಜೆಪಿ ವಿರುದ್ಧ ಒಂದು ಬಿಜೆಪಿ ಡ್ಯಾಮೇಜ್ ಮಾಡೋ ಸಲುವಾಗಿ, ಬಿಜೆಪಿ ನಾಯಕರಿಗೆ ಡ್ಯಾಮೇಜ್ ಮಾಡೋ ಸಲುವಾಗಿ ಈ ಆಪರೇಷನ್ ಕಮಲ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈ ರೀತಿ ಅಪಪ್ರಚಾರ ಮಾಡುವಂಥದ್ದು. ನಾವು ಆಪರೇಷನ್ ಕಮಲ ಮಾಡುವಂಥದ್ದು ಅವಶ್ಯಕತೆಯೇ ಇಲ್ಲ, ಯಾರಿಗೆ ಹಣ ಕೊಡುವಂಥದ್ದು ಅವಶ್ಯಕತೆಯೇ ಇಲ್ಲ. ಈಗ ಇತ್ತೀಚೆಗೆ ನೋಡ್ರಿ, ಇಲ್ಲೆಲ್ಲ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂತ ಕಾಂಗ್ರೆಸ್ ಶಾಸಕರಿಗೆ ದಂಗೆ ಹೇಳ್ತಾ ಇದ್ದಾರೆ. ನಮ್ಮ ನಿನ್ನೆ ವಿಜಯನಗರದ ಶಾಸಕರು ಗವಿಯಪ್ಪನವರು, ಹಿಂದೆ ರಾಜು ಕಾಗವಾಡದವರು ಅವರೇ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಒಂದು ಪೈಸಾ ಹಣ ಇಲ್ಲರಿ, ನಾವು ಎಲ್ಲಿ ಹೋಗಬೇಕು, ಏನು ತಾನ, ನಾವು ಹೆಂಗೆ ಕೆಲಸ ಮಾಡಬೇಕು, ನಾನು ರಾಜೀನಾಮೆ ಕೊಟ್ಬಿಡ್ತೇನೆ ಅಂತ ಕಾಗೇರು ಹೇಳಿದ್ರು. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಅಂತ. ಈ ರೀತಿ ಕೆಲವು ಶಾಸಕರು ಇಲ್ಲಿ ಓಪನ್ ಆಗಿ ಹೇಳಿದ್ದಾರೆ. ಇನ್ನು ಭಾಳಷ್ಟು ಶಾಸಕರು ಮನಸ್ಸಲ್ಲಿ ಕುದೀತಿದ್ದಾರೆ. ಹೀಗಾಗಿ ಈ ಸರ್ಕಾರಕ್ಕೆ ಒಂದು ಅಸ್ತಿತ್ವದ ಪ್ರಶ್ನೆ ಬಂದದ. ಅದಕ್ಕಾಗಿ ಜನರ ಮನಸ್ಸನ್ನು ಬೇರೆ ಕಡೆ ಡೈವರ್ಟ್ ಮಾಡೋ ಸಲುವಾಗಿ ಈ ರೀತಿ ಸರ್ಕಾರ ಅಂದರೆ ಸರ್ಕಾರ ತನ್ನ ಸ್ಥಾನ ಬಿದ್ದು ಹೋಗ್ತದೆ, ಎನಿ ಟೈಮ್ ಬಿದ್ದು ಹೋಗ್ಬೋದು. ಅದಕ್ಕೆ ಕಾರಣಗಳನ್ನು ಈಗ ಹುಡುಗಿಗೆ ಚಾಲು ಮಾಡಿದ್ದಾರೆ. ಇದು ಒಂದು